ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಜೀವವಾಣಿ ಕಾರ್ಯಕ್ರಮವನ್ನು ಎಷ್ಟೋ ಜನರು ನೋಡ್ತಾ ಇದ್ದಾರೆ. ನಮಗೆ ಸಂತೋಷ ಆಗ್ತಾ ಕರೆ ಬರ್ತದೆ. ಈ ಜೀವವಾಣಿ ಕಾರ್ಯಕ್ರಮ ಮುಖಾಂತರ ನಾವು ಆಶೀರ್ವಾದ ಹೊಂದಿದ್ದೇವೆ. ಈ ಜೀವವಾಣಿ ಕಾರ್ಯಕ್ರಮ ಮುಖಾಂತರ ನಾವು ಸ್ವಸ್ಥತೆ ಆಗಿದ್ದೇವೆ ಎಂದು ಎಷ್ಟೋ ಜನ ಕರೆ ಮಾಡುವಾಗ ನಮಗೆ ಖುಷಿ ಆಗ್ತದೆ. ಇವತ್ತು ಕೂಡ ದೇವರು ನಿಮ್ಮ ಹತ್ರ ಮಾತಾಡೋಕ್ಕೆ ಬಯಸ್ತಾನೆ. ಏಕೆಂದರೆ ಈ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವಕರವಾದ ವಾಕ್ಯವು ನೀವು ಕೇಳುವಾಗ ನಿಮ್ಮ ಆತ್ಮಕ್ಕೆ ಬಲ ಬರ್ತದೆ. ನೀವು ಆತ್ಮದಿಂದ ಬೆಳೆಯುತ್ತೀರಿ. ನಿಮ್ಮ ಮಾನವರ ತೆರೆಯಲ್ಪಡ್ತದೆ. ಪರಿಶುದ್ಧ ಆತ್ಮ ತೆರೆಯಲ್ಪಡ್ತದೆ. ಈ ಲೋಕದಲ್ಲಿ ಜೀವಿಸಲಿಕ್ಕೆ ನಿಮಗೆ ಈ ವಾಕ್ಯದ ಮುಖಾಂತರ ಜೀವಿಸಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ನಿಮಗೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನ ತಂದೆಯ ದೇವರು ನಿಮಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆಗೆ ಸ್ತೋತ್ರ ಕಥನೆ. ನಿನ್ನ ಮಕ್ಕಳ ಕಥನೆ ಈ ಸಮಯದಲ್ಲಿ ಕಥನೆ, ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಕಥನೆ. ನಾವಿಬ್ಬರು ಸೇರಿ ಪ್ರಾರ್ಥನೆ ಮಾಡ್ತೇವೆ ಕಥನೆ. ಸ್ವಾಮಿ, ಈ ವಾಕ್ಯದ ಮುಖಾಂತರ ಇವರಿಗೆ ಆಶೀರ್ವಾದ ಮಾಡು ಕಥನೆ. ಇವರ ಮನೆಯ ನೀನು ತೆರೆಯಬೇಕಂತ ಪ್ರಾರ್ಥನೆ. ನೀನು ಮಾತಾಡಬೇಕು, ನಾವು ಕೇಳಬೇಕು ಕಥನೆ. ನಿನ್ನ ಪ್ರಕಟಣೆಯನ್ನು ಬಯಸ್ತೇನೆ ಕಥನೆ. ನೀನು ಮಾತಾಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಂದೆ, ಆಮೇನ್. ಪ್ರಿಯರೇ, ಇವತ್ತು ದೇವರ ವಾಕ್ಯ ರೋಮಾಪುರದ ಪತ್ರಿಕೆಯಲ್ಲಿ 1 ನಾವು ಸ್ವಲ್ಪ ಧ್ಯಾನಿಸುವ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, 12ರಲ್ಲಿ 1. ಆದ್ದರಿಂದ ಸಹೋದರರೇ, ದೇವರ ಕನಿಕರನ್ನು ನಿಮ್ಮ ನೆನಪಿಗೆ ತಂದು, ದೇವರ ಕನಿಕ ನಿಮ್ಮ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಅಲ್ಲಿ ದೇವರ ಕನಿಕರ, ತಂದೆ ಆದ ದೇವರು ಕನಿಕರ ದೇವರಾಗಿದ್ದಾನೆ. ದೇವರ ಕನಿಕರನ್ನು ನೀವು ನೆನಪಿಗೆ ತಂದುಕೊಂಡು, ಸ್ವಲ್ಪ ನೆನಪಿಗೆ ತಂದು ದೇವರು ಮಾಡಿದ ತ್ಯಾಗವನ್ನು ನೀನು ನೆನಪಿಗೆ ತನ್ನಿ. ದೇವರು ಏನು ಮಾಡಿದೆ ನಮಗೋಸ್ಕರ. ನಾವು ಇವತ್ತು ಜೀವತ್ತ ಇರುವುದಾದರೆ, ನಾವು ಈ ಲೋಕದಲ್ಲಿ ಜೀವಿಸೋದಾದರೆ ಅದು ದೇವರ ಕರುಣೆ, ಕನಿಕರ. ಅದು ದೇವರ ಕನಿಕರ. ನಾವು ಇವತ್ತು ಶ್ವಾಸ ತೆಗೆಯುವುದಾದರೆ ಅದು ದೇವರ ಕನಿಕರ. ಇವತ್ತು ನಾವು ಜೀವಂತ ಇರುವುದಾದರೆ ದೇವರ ಕನಿಕರ. ಇವತ್ತು ಆ ಬೆಳಕು ನೋಡುವುದಾದರೆ ದೇವರ ಕನಿಕರ. ಇವತ್ತು ಒಳ್ಳೆಯ ವಾತಾವರಣ ಇದ್ದರೆ ಅದು ದೇವರ ಕನಿಕರವಾಗಿದೆ. ಪ್ರಿಯರೇ, ದೇವರ ಕೃಪೆಯಾಗಿದೆ. ಅದು ದೇವರ ಕೃಪೆಯಾಗಿದೆ. ದೇವರು ಮಾನವನಿಗೆ ಏನು ಬಯಸ್ತಾ ಇದ್ದಾನೆ? ಒಳ್ಳೆಯದು ಬಯಸ್ತಾ ಇದ್ದಾನೆ. ಒಳ್ಳೆಯದಾಗಬೇಕು, ಒಳ್ಳೆ ಜೀವಿಸಬೇಕಾದಾಗ ಒಳ್ಳೆಯ ಸೂರ್ಯನ ಬೆಳಕು ಕೊಟ್ಟಿದ್ದಾನೆ, ಒಳ್ಳೆಯ ಬೆಳಕು ಕೊಟ್ಟಿದ್ದಾನೆ. ರಾತ್ರಿ ಮಲಗಲಿಕ್ಕೆ ಒಳ್ಳೆಯ ಏನು ಕೊಟ್ಟಿದ್ದಾನೆ? ಕತ್ತಲೆ ಕೊಟ್ಟಿದ್ದಾನೆ. ಏಕೆಂದರೆ ಅವನಿಗೆ ನಿದ್ರೆ ಬೇಕು, ಅವನ ಶರೀರಕ್ಕೆ ನಿದ್ರೆ ಬೇಕು ಅವನಿಗೆ. ಏಕೆಂದರೆ ಹಗಲಿಗೆ ಅವನು ಕೆಲಸ ಮಾಡ್ತಾನೆ, ದುಡಿಯುತ್ತಾನೆ, ಅವನಿಗೆ ನಿದ್ರೆ ಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ರಾತ್ರಿ ಕೊಟ್ಟಿದ್ದಾನೆ, ಒಳ್ಳೆಯ ವಾತಾವರಣ ಕೊಟ್ಟಿದ್ದಾನೆ, ಒಳ್ಳೆಯ ಗಿಡ ಮರವನ್ನು ಕೊಟ್ಟಿದ್ದಾನೆ. ಏಕೆಂದರೆ ಆಮ್ಲದಿಂದ ಅದು ನೀನು ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಶ್ವಾಸವನ್ನು ತಗೊಳ್ಬೇಕು. ಆ ಗಿಡ ಮರ ಮುಖಾಂತರ ಒಳ್ಳೆಯ ಶ್ವಾಸವನ್ನು ತಗೊಂಡು ನೀನು ಈ ಲೋಕದಲ್ಲಿ ಜೀವಿಸಬೇಕು. ನಿನಗೆ ಆಕ್ಸಿಜನನ್ನು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ನಿನಗೆ ಕುಡಿಲಿಕ್ಕೆ ನೀರು ಕೊಟ್ಟಿದ್ದಾನೆ. ದೇವರು ಒಳ್ಳೆಯ ನೀರು ಕೊಟ್ಟಿದ್ದಾನೆ. ನಿನಗೆ ಎಲ್ಲ ಒಳ್ಳೆಯದನ್ನೇ ಕೊಟ್ಟಿದ್ದಾನೆ. ದೇವರು ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾನೆ. ನಿನ್ನ ಜೀವಿತದಲ್ಲಿ ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾನೆ. ನೀನು ಬದುಕಿಸಿ ಜೀವಿಸಿದರೆ ದೇವರು ಒಳ್ಳೆಯದೇ ಮಾಡ್ತಾನೆ. ನೀನು ಎಣಿಸ್ಬೋದು, ನನ್ನ ಜೀವಿತದಲ್ಲಿ ಏನು ಒಳ್ಳೆಯದಾಗಲಿಲ್ಲ, ಏನೂ ಒಳ್ಳೆಯದಾಗಲಿಲ್ಲ, ಏನು ಒಳ್ಳೆಯದೇ, ಎಲ್ಲ ಒಳ್ಳೆಯದೇ ಉಂಟು. ನನ್ನ ಜೀವಿತದಲ್ಲಿ ಏನು ನಾನು ಅನುಭವ ಮಾಡೋದಿಲ್ಲ. ಏಕೆಂದರೆ ನಿನಗೆ ಸತ್ಯದ ವಿಷಯದಲ್ಲಿ ಪರಿಜ್ಞಾನ ಇಲ್ಲದೆ ನೀನು ಆ ರೀತಿ ನಿನಗೆ ಒಂದು ಅನುಭವ ಆಗ್ತಾ ಉಂಟು. ಒಳಗಿಂದ ಒಂದು ಫೀಲಿಂಗ್ ಆಗ್ತಾ ಉಂಟು. ಏಕೆಂದರೆ ಸತ್ಯದ ವಿಷಯದಲ್ಲಿ ಪರಿಜ್ಞಾನ ಇಲ್ಲ. ಕ್ರಿಸ್ತನ ಸತ್ಯದ ವಿಷಯದಲ್ಲಿ ಗೊತ್ತಿಲ್ಲ, ವಾಕ್ಯದ ವಿಷಯದಲ್ಲಿ ಗೊತ್ತಿಲ್ಲದ ಕಾರಣ ನಿನ್ನನ್ನೇ ನೀನು ಒಂದು ಕೀಳು ರೀತಿಯಲ್ಲಿ ನೋಡ್ತಾ ಇದ್ದಿ. ಏನು ಪ್ರಯೋಜನ ಇಲ್ಲ, ನಾನು ಯಾವಕ್ಕೆ ಕೆಲಸಕ್ಕೆ ಬಾರದವನು ನೀನು ಎಣಿಸಬಹುದು. ಇವತ್ತು ಎಣಿಸಬಹುದು. ಆ ರೀತಿ ಅಲ್ಲ. ಕ್ರಿಸ್ತನ ದೃಷ್ಟಿಯಲ್ಲಿ ನೀನು ಅಮೂಲ್ಯಳಾಗಿದ್ದಿ. ನೀನು ಅಮೂಲ್ಯನಾಗಿದ್ದಿ. ಅಲ್ಲ, ನಾನು ಏನು ಮಾಡಲಿಲ್ಲಲ್ಲ, ಏನು ಮಾಡಲಿಲ್ಲ. ನೀನು ಎಲ್ಲವೂ ಮಾಡಲಿಕ್ಕೆ ಶಕ್ತನಿದ್ದಿ. ನಿನ್ನ ಹತ್ರ ಒಳಗೆ ಉಂಟು. ಆ ಜ್ಞಾನ ಕೊಟ್ಟಿದ್ದಾನೆ. ಜೀವಿಸಲಿಕ್ಕೆ ದೇವರು ಎಲ್ಲರಿಗೆ ಜ್ಞಾನ, ತಿಳುವಳಿಕೆ ಕೊಟ್ಟಿದ್ದಾನೆ, ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಎಲ್ಲರಿಗೆ ಮಾನವನಿಗೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಒಳ್ಳೆದರ ಕೆಟ್ಟದರ ಜ್ಞಾನ ಕೊಟ್ಟಿದ್ದಾನೆ. ದೇವರು ನಿನಗೆ ಕೊಟ್ಟಿದ್ದಾನೆ, ಆಲ್ರೆಡಿ ಕೊಟ್ಟಿದ್ದಾನೆ. ಅದು ವ್ಯರ್ಥವಾಗಿ ಉಪಯೋಗ ಮಾಡದೆ ಅದು ದೇವರ ವಿಷಯದಲ್ಲಿ ಎಣಿಸಿ ಅದು ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ತಂದೆಯಾದ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ತನ್ನ ಮಗನನ್ನು ಕಳಿಸಿ ಮಗನ ಮುಖಾಂತರ ನಮಗೆ ಆತನು ತಿಳಿಸಿದ್ದಾನೆ. ಮಗನ ಮುಖಾಂತರ ಶುಭ ಸಂದೇಶವನ್ನು ಸಾರಿದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ಪರಲೋಕದ ಸುವಾರ್ತೆ ನಾನು ಸಾರ್ತಾ ಇದ್ದೇನೆ. ಪರಲೋಕದ ಸುವಾರ್ತೆ ಯೇಸು ಸಾರಿದ್ದಾನೆ ಈ ಲೋಕದಲ್ಲಿ ಬಂದು.
ಪರಲೋಕದಲ್ಲಿದ್ದ ಗುಟ್ಟು ಈ ಲೋಕದಲ್ಲಿ ಬಿಚ್ಚಿದ್ದಾನೆ. ಪರಲೋಕದ ವಿಷಯದಲ್ಲಿ ಹೇಳಿದ್ದಾನೆ. ಇಲ್ಲಿ ಎಷ್ಟೋ ಸರಿ ಈ ಗಾಸ್ಪಲಲ್ಲಿ ಬರೆಯಲ್ಪಟ್ಟಿದೆ, ಸತ್ಯವೇದದಲ್ಲಿ ಪರಲೋಕದ ರಾಜ್ಯದ ಆ ಒಂದು ಶುಭ ಸಂದೇಶವನ್ನು ಯೇಸು ಸಾರಲಿಕ್ಕೆ ಬಂದದ್ದು. ಇವತ್ತು ನಾವು ಸಾರಿದ್ದಾದಿರೋದು ಪರಲೋಕದ ಶುಭ ಸಂದೇಶವಾಗಿದೆ. ನಿಮಗೆ ಜೀವಿಸುವ ಶುಭ ಸಂದೇಶವಾಗಿದೆ. ಈ ಲೋಕದಲ್ಲಿ ಜೀವಿಸಲಿಕ್ಕೆ ಶುಭ ಸಂದೇಶ ಬೇಕು, ಪರಲೋಕದಲ್ಲಿ ಕೂಡ ನಿಮಗೆ ಸಂದೇಶ ಬೇಕು. ನಿಮಗೆ ಇಲ್ಲಿಂದ ಈ ಸಂದೇಶ ನೀವು ಕೇಳಿದರೆ ಖಂಡಿತ ಆತನು ಎಲ್ಲಿದ್ದಾನೆ ಅಲ್ಲಿ ಹೋಗಲಿಕ್ಕೆ ನಿಮಗೆ ಆಗ್ತದೆ. ಅದಕ್ಕೋಸ್ಕರ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ನೀವು ತನ್ನಿರಿ. ಆತನ ಕನಿಕರವನ್ನು ಕಠಿಣ ಮಾಡಿಕೊಳ್ಳಿರಿ, ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ನೀವು ಕಠಿಣವನ್ನು ಆ ಒಂದು ಹೃದಯವನ್ನು ಮೃದು ಮಾಡಿರಿ. ಕಠಿಣ ಹೃದಯ ಬೇಡ. ಅಲ್ಲಿ ಪುನಃ ದೇವರ ವಾಕ್ಯ ಹೇಳ್ತದೆ, ನೆನೆಸಿಗೆ ತಂದುಕೊಂಡು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ನೋಡಿ, ಸಜೀವ ಯಜ್ಞವಾಗಿ ಅರ್ಪಿಸಿರಿ ನಿಮ್ಮ ದೇಹವನ್ನು. ನೀವೀಗ ದೇಹದಲ್ಲಿ ಇರುವಾಗ, ನಾವು ದೇಹದಲ್ಲಿ ಇರುವಾಗ ದೇವರಿಗೆ ಏನು ಬೇಕು? ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾವು ದೇವರಿಗೆ ಕೀರ್ತನೆಯಿಂದಲೂ ಗಾನದಿಂದ ನಾವು ಸ್ತುತಿ ಮಾಡಬೇಕು, ದೇವರಿಗೆ ಆರಾಧನೆ ಮಾಡಬೇಕು, ನಮ್ಮ ಯಜ್ಞವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಹಾಗೆ ಇರಲಿಲ್ಲ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಅವರು ಯಜ್ಞವನ್ನು ತರುತ್ತಿದ್ದರು, ಒಂದು ಪ್ರಾಣಿಯನ್ನು ತರುತ್ತಿದ್ದರು, ಒಂದು ಕುರಿಯನ್ನು ತರುತ್ತಿದ್ದರು, ಅವರು ಕಡಿತಿದ್ದರು ಮತ್ತು ಯಜ್ಞವನ್ನು ಸಮರ್ಪಿಸಿದ್ದರು. ಹೊಸ ಒಡಂಬಡಿಕೆ ಆ ರೀತಿ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ನೀನು ಬೇಕು. ನೀನು ಯಜ್ಞ ಅಂದರೆ ನೀನು ಸ್ತುತಿ ಪದವನ್ನು ಹಾಡಿ ದೇವರಿಗೆ ಕೊಂಡಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧನೆ ಮಾಡಬೇಕು, ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ತಂದೆ ಯಾರು, ಮಗ ಯಾರು, ಪರಿಶುದ್ಧ ಆತ್ಮನು ಯಾರು ತಿಳ್ಕೊಂಡವರಾಗಿ ನೀವು ಆರಾಧನೆ ಮಾಡಬೇಕಂತ ದೇವರು ಬಯಸ್ತಾನೆ. ದೇವರು ಎದೇ ಬಯಸ್ತಾನೆ. ನೀವು ಆರಾಧನೆಗೆ ನಿಮ್ಮನ್ನೇ ಸಮರ್ಪಣೆ ಮಾಡಬೇಕು, ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕಂತ ದೇವರು ಬಯಸ್ತಾನೆ. ದೇವರು ಬಯಸ್ತಿದೇನು? ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು, ಟೋಟಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕೆಂದು ದೇವರು ಬಯಸ್ತಾನೆ. ಇವತ್ತು ಬೇರೆ ಏನು ಬಯಸ್ತಿಲ್ಲ ದೇವರು. ನಿಮ್ಮಲ್ಲಿ ನೀವು ಸಮರ್ಪಣೆ ಮಾಡಬೇಕು, ಟೋಟಲಿ ಸಮರ್ಪಣೆ ಮಾಡಬೇಕು. ಅತ್ತ ಎತ್ತ ಅಲ್ಲ, ಚಂಚಲ ಆಗಿ ಅಲ್ಲ, ಅಲ್ಲಿ ಕೂಡ ಇಲ್ಲಿ ಸ್ವಲ್ಪ, ಇಲ್ಲಿ ಕೂಡ ಸ್ವಲ್ಪ, ಇಲ್ಲಿ ಕೂಡ ಸ್ವಲ್ಪ, ಹಾಗೆ ಅಲ್ಲ. ಟೋಟಲ್ ಆಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಆತನ ಮೇಲೆ ದೃಷ್ಟಿ ಇಡಬೇಕು. ಆತನ ವಾಕ್ಯ ಹೇಳ್ತದೆ, ಆತನ ಮೇಲೆ ದೃಷ್ಟಿಟ್ಟರು ಯಾವಾಗಲೂ ನಾಚಿಗೆ ಈಡಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ನೀವು ಮುತ್ತಾಗಿದಿರಿ. ದೇವರ ಮನಸ್ಸನ್ನು ನಾವು ನೋಯಿಸಬಾರ್ದು. ದೇವರ ಮಕ್ಕಳು ದೇವರ ಮನಸ್ಸನ್ನು ನೋಯಿಸಬಾರ್ದು. ಆತ ನಿಮಗೆ ರೆಕ್ಕೆ ಒಳಗೆ ಇಟ್ಟಿದ್ದಾನೆ, ತನ್ನ ರೆಕ್ಕೆ ಒಳಗೆ ಕಾಪಾಡ್ತಾ ಇದ್ದಾನೆ. ಏಕೆ? ನೀವು ಸರ್ವಶಕ್ತನ ಆಶ್ರಯದಲ್ಲಿ ನೀವು ಸುರಕ್ಷಿತವಾಗಿದ್ದೀರಿ. ಯಾರು ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಿದಿರಿ, ಅವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೀರಿ. ನೀವೀಗ ರೈಟ್ ನಾವು ಸುರಕ್ಷಿತವಾಗಿದ್ದೀರಿ. ಎಷ್ಟೋ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. ಎಷ್ಟೋ ವಾಗ್ದಾನ ಈ ಸತ್ಯ ವೇದದಲ್ಲಿ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾನೆ. ಎಷ್ಟೋ ವಾಗ್ದಾನ ಮಾಡಿದ್ದಾನೆ. ಈ ವಾಗ್ದಾನ ನಿಮಗಸರ ನಮಗಸರ ವಾಗ್ದಾನ, ಮಾನವ ಕುಲಗಸರ ವಾಗ್ದಾನ ಮಾಡಿದ್ದಾನೆ. ವಾಕ್ಯದ ಮುಖಾಂತರ ದೇವರು ಮಾತಾಡ್ತಾನೆ. ಆತನ ರೆಕ್ಕೆ ಒಳಗೆ ನಿಮಗೆ ಇಟ್ಟಿದ್ದಾನೆ, ರೆಕ್ಕೆ ಒಳಗೆ ಇಟ್ಟಿದ್ದಾನೆ. ನೀನು ತಪ್ಪಿ ಹೋಗಬಾರದೆಂದು ಆತನ ರೆಕ್ಕೆ ಒಳಗೆ. ನಿನ್ನ ಗೂಡಾರದ ಬಳಿ ಯಾವ ಉಪದ್ರ ಬರುವುದಿಲ್ಲ ಎಂದು ಹೇಳಿದ್ದಾನೆ. ಯಾವ ಉಪದ್ರ ಬರುವುದಿಲ್ಲ, ಹೆದರುವುದು ಅಗತ್ಯ ಇಲ್ಲ, ಚಿಂತೆ ಮಾಡೋದೇನು ಅಗತ್ಯ ಇಲ್ಲ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ನಿನಗೇನು ಸಂಭವಿಸ್ತಿಲ್ಲ, ನಿನ್ನಲ್ಲಿ ಆಪತ್ತು ಬರುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ನಿನಗೆ ಎಲ್ಲದರಿಂದ ತಪ್ಪಿಸ್ತಾನೆ ದೇವರು ಹೇಳ್ತಾ ಇದ್ದಾನೆ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ, ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿರಿ. ಟೋಟಲಿ ನೀವು ಸಮರ್ಪಣೆ ಮಾಡಿರಿ. ಟೋಟಲಿ ಸಮರ್ಪಣೆ ಮಾಡಿ ಕ್ರಿಸ್ತನ ಮಾರ್ಗದಲ್ಲಿ ನೀವು ನಡೆಯಬೇಕಂತ ದೇವರು ಬಯಸ್ತಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಸಮರ್ಪಿಸಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆ. ಮನಪೂರ್ವಕವಾಗಿ ದೇವರಿಗೆ ಆರಾಧನೆ ಮಾಡಬೇಕಂತ ದೇವರು ಬಯಸ್ತಾನೆ. ಮನಪೂರ್ವಕವಾಗಿ ಟೋಟಲಿ ಹೃದಯದಿಂದ ನೀವು ಆರಾಧನೆ ಮಾಡಬೇಕಂತ ಬಯಸ್ತಾನೆ ದೇವರು. ನೀವು ತಿಳಿದವರಾಗಿ ಆರಾಧನೆ ಮಾಡಿರಿ, ತಿಳಿಕೊಂಡು ಆರಾಧನೆ ಮಾಡಿ. ತಿಳಿಯದ ಹಾಗೆ ಅಲ್ಲ, ತಿಳಿಕೊಂಡು ನೀವು ಆರಾಧನೆ ಮಾಡಬೇಕಂತ ದೇವರು ಬಯಸ್ತಾನೆ. ಇವತ್ತು ದೇವರು ಏನು ಬಯಸ್ತಾನೆ? ನೀವು ತಿಳ್ಕೊಳ್ಳುವವರಾಗಿರಬೇಕು, ತಿಳಿಕೊಂಡು ಆರಾಧನೆ ಮಾಡಬೇಕು. ತಿಳಿಯದ ದೇವರಿಗಲ್ಲ, ತಿಳಿದ ದೇವರಿಗೆ ಆರಾಧನೆ ಮಾಡಬೇಕಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಇದು ಶುಭ ಸಂದೇಶ ಸಾರ್ತಾ ಉಂಟು. ಯೇಸು ಜೀವಂತ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಈಗ ಆತನ ಜೀವ ಇದ್ದಾನೆ. ಆತನು ಸತ್ತು 3ನೇ ದಿವಸ ಜೀವಂತ ಇದ್ದಿದ್ದಾನೆ. ಆತನಿಗೆ ನಾವು ಸೇವಿಸುವುದು, ಆತನಿಗೆ ನಾವು ಆರಾಧನೆ ಮಾಡುವುದು.
ಆತನು ಪರಲೋಕದಲ್ಲಿ ಅರಸನಾಗಿದ್ದಾನೆ. ಅಲ್ಲಿ ಆತನಿಗೆ ಆರಾಧನೆ ಮಾಡೋದು. ಪ್ರಿಯರೇ, ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಇಹಲೋಕದ ಯಾವ ನಡವಳಿಕೆ? ಇಹಲೋಕದ ತುಂಬ ನಡವಳಿಕೆ ಉಂಟು. ಆದರೆ ಇಹಲೋಕ ಬಿಡಬೇಕಂದಲ್ಲ, ಇಹಲೋಕದಲ್ಲಿ ನಾವು ಇದ್ದೇವೆ, ನಮಗೆ ಜೀವಿಸಲಿಕ್ಕೆ ಉಂಟು. ಇಹಲೋಕದ ನಡವಳಿಕೆಯಿಂದ ನಾವು ಜಯಿಸಬೇಕು. ಅದರಲ್ಲಿ ಸೇರುವುದಲ್ಲ, ಅದರಲ್ಲಿ ಇಜ್ಜಾಡುವುದು ಅಲ್ಲ ನಾವು. ಆದರೆ ನಾವು ಆ ನಡವಳಿಕೆದ ದೇವರ ವಾಕ್ಯತೆ ಅನುಸರಿಸದೆ, ಅವರ ನಡವಳಿಕೆ ನಾವು ಅನುಸರಿಸದೆ, ನೂತನ ಮನಸ್ಸು, ಹೊಸ ಮನಸ್ಸು. ಎಜೆಕೆಲ್ ಗ್ರಂಥದಲ್ಲಿ ಹೇಳ್ತದೆ, ನಿನ್ನ ಕಲ್ಲಾದ ಆ ಹೃದಯವನ್ನು ನಾನು ತೆಗೆದು ನಿನಗೆ ಮೃದುವಾದ ಮಾಂಸವಾದ ಹೃದಯವನ್ನು ನಾನು ಇಡ್ತೇನೆ. ಕಲ್ಲಾದ ಹೃದಯ ಇದ್ದರೆ ಏನಾಗ್ತದೆ? ದೇವರ ವಾಕ್ಯ ಅರ್ಥ ಆಗೋದಿಲ್ಲ. ಕಠಿಣ ಮಾಡಿ ಕಳ್ತಾರೆ ಅವರು ಹೃದಯವನ್ನು, ಇನ್ನೂ ಕಠಿಣ ಮಾಡ್ತಾರೆ. ಫರೋವನ ಹೃದಯ ದೇವರು ಹೇಳ್ತಾನೆ, ದೇವರು ನಾನೇ ಕಠಿಣ ಮಾಡಿದ್ದವನು. ಫರೋವನ ಹೃದಯ ಕಠಿಣ ಇತ್ತು. ಒಂದು ಸರಿ ಆ ಮೋಶೆ ಹೋಗಿ ಹೇಳುವಾಗ, ನೋಡಿ ನನ್ನ ಜನರು ನೀನು ಕಳಿಸಬೇಕು, ನನ್ನ ಜನನ ಆರಾಧನೆ ಮಾಡಲಿಕ್ಕೆ ಕಳಿಸಬೇಕು. ಒಂದು ಸರಿ ಹೇಳ್ತಾರೆ, ಹೋಗ್ಬೋದು ನೀವು, ಆದರೆ ಸ್ವಲ್ಪ ದನ ಕುರಿಗಳು ಇಲ್ಲಿ ಇರಲಿ, ನಿಮ್ಮ ದನ ಕುರಿಗಳಿರಲಿ. ಪುನಃ ಹೋಗ್ಬೋದು ಹೇಳ್ತಾರೆ, ಸ್ವಲ್ಪ ಜನರು ಮಾತ್ರ ಹೋಗಿರಿ ಮತ್ತು ಎಲ್ಲರೂ ಹೋಗೋದು ಬೇಡ, ಆರಾಧನೆ ಮಾಡಿ. ಪುನಃ ಹೇಳ್ತಾನೆ, ನೀವು ಪುನಃ ಅವನು ಕಠಿಣ ಆಗ್ತದೆ. ಪುನಃ ಹೇಳ್ತಾನೆ, ನೀವು ಇಲ್ಲೇ ಆರಾಧನೆ ಮಾಡಿರಿ ಹೇಳ್ತಾನೆ. ಏಕೆಂದರೆ ಇವತ್ತು ಎಷ್ಟೋ ಜನ ಇದ್ದಾರೆ ಆ ರೀತಿ, ಇಲ್ಲೇ ಆರಾಧನೆ ಮಾಡಿ ಅಂದರೆ ಅವರೊಟ್ಟಿಗೆ ಮಿಕ್ಸ್ ಆಗಿ ಆರಾಧನೆ ಮಾಡಿ ಎಂದು. ಹಾಗೆಲ್ಲ ಪ್ರತ್ಯೇಕವಾಗಿ ಆರಾಧನೆ ಮಾಡಬೇಕು. ಹೊಸತಾಗಿ ಹುಟ್ಟಿದವರು ಸೇರಿ ಅವರು ಆರಾಧನೆ ಮಾಡಬೇಕು. ವಿಶ್ವಾಸಿಗಳು ಹೊಸತಾಗಿ ಸೇರಿ, ಬೋನೆಗೇನು ಹೊಸತಾಗಿ ಹುಟ್ಟಿದವರು ಅವರು ಸೇರಿ ಆರಾಧನೆ ಮಾಡಬೇಕು. ಮನಪೂರ್ವಕವಾಗಿ ದೇವರಿಗೆ ಆರಾಧನೆ ಮಾಡಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಈ ಲೋಕದ ನಡವಳಿಕೆ ನೀವು ನಿಲ್ಲದೆ, ಈ ಲೋಕದ ಜನರಿಗೆ ಒಟ್ಟಿಗೆ ನೀವು ನಿಲ್ಲದೆ, ನೀನು ಹೊಸತಾಗಿ ಹುಟ್ಟಿದವರ ಯಾರು ಹುಟ್ಟಲಿಲ್ಲ ಅವರೊಟ್ಟಿಗೆ ನಿಂತು ನೀನು ಆರಾಧನೆ ಮಾಡದೆ, ನೀನು ಹೊಸತಾಗಿ ಯಾರು ಹುಟ್ಟಿದ್ದಾರೆ ಕ್ರಿಸ್ತನಲ್ಲಿ ಅವರೊಟ್ಟಿಗೆ ನಿಂತು ನೀನು ಆರಾಧನೆ ಮಾಡಲಿಕ್ಕೆ ದೇವರು ಬಯಸ್ತಾ ಇದ್ದಾನೆ. ಪ್ರಿಯರೇ, ಅದು ಬಯಸ್ತಾರೆ. ಫರೋವನ ಹೃದಯ ಬೇಡ ನಮಗೆ. ಫರೋವನಾಗಿ ನಡೆದು ಫರೋವನಿಂದ ಇಲ್ಲೇ ಆರಾಧನೆ ಮಾಡಿ, ನಮ್ಮ ಒಟ್ಟಿಗೆ ಸೇರಿ ಆರಾಧನೆ ಮಾಡಿ. ಇಲ್ಲಿ ಆರಾಧನೆ ಮಾಡಿ ಏನಾಗ್ತದೆ? ಇಲ್ಲಿ ಕೂಡ ಇದೀಗ ಲೋಕ ಅಲ್ಲ, ಇದು ಆರಾಧನೆ ಮಾಡಿ. ಹಾಗೆ ಅಲ್ಲ, ದೇವರು ಹೇಳ್ತಾನೆ ಪ್ರತ್ಯೇಕ ಆರಾಧನೆ ಮಾಡಬೇಕು. ಇವತ್ತು ಪ್ರತ್ಯೇಕವಾಗಿ ಮನಪೂರ್ವಕವಾಗಿ ದೇವರು ತಿಳಿದವರಾಗಿ ನಾವು ಆರಾಧನೆ ಮಾಡಲಿಕ್ಕೆ ಉಂಟು. ದೇವರು ಯಾರಾಗಿದ್ದೇನೆ, ನಾವು ಯಾರಾಗಿದೆ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ನಾವು ಎಂದು ತಿಳಿದವರಾಗಿ ಆರಾಧನೆ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಈ ಲೋಕದ ನಡವಳಿಕೆಯನ್ನು ನಡೆಯದೆ, ಅಲ್ಲಿ ದೇವರು ಆಗ್ತದೆ ನಡವಳಿಕೆ ನಡೆಯದೆ ನೂತನ ಮನಸ್ಸನ್ನು ಹೊಂದಿ, ನೂತನ ಮನಸ್ಸು, ಹೊಸ ಮನಸ್ಸು ಉಂಟು. ಹೊಸ ಮನಸ್ಸನ್ನು ನಾವು ಪಡ್ಕೊಂಡು, ಹೊಸ ಮನಸ್ಸು ಹೇಗೆ ಬರುವುದು? ಯಾರು ಕ್ರಿಸ್ತನಿಗೆ ಸ್ವಂತ ರಕ್ಷಣೆ ಸ್ವೀಕಾರ ಮಾಡಿದೆ ಅವರು ಹೊಸತಾಗಿ ಹುಟ್ಟಿದ್ದಾರೆ, ಅವರು ನೂತನ ಸೃಷ್ಟಿ ಆಗಿದ್ದಾರೆ, ಅವರಿಗೆ ನೂತನ ಮನಸ್ಸು ಬಂದಿದೆ, ನೂತನ ಸ್ವಭಾವ, ನೂತನ ಅಭ್ಯಾಸ, ಕಂಪ್ಲೀಟ್ ನೂತನ ಆಗಿದೆ, ಹಳೇದಿಲ್ಲ, ಏನೂ ಇಲ್ಲ. ಅದಕ್ಕೆ ಹೇಳುದು ಅಲ್ಲಿ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವರಾಗಿರಿ. ಯೇಸು ಹೇಳ್ತಾನೆ, ನಾನು ಈ ಲೋಕದವನಲ್ಲ, ನಾನು ಪರಲೋಕದಿಂದ ಬಂದವನು, ಪರಲೋಕದ ಭಾಷೆಯನ್ನು ಮಾತಾಡ್ತೇನೆ. ನೀವು ಈ ಲೋಕದವರು, ಪರಿಚಯ ಶಾಸ್ತ್ರ, ನೀವು ಈ ಲೋಕದವರ ಭಾಷೆ ಮಾತಾಡ್ತಾ ಇದ್ದೀರಿ. ನೀವು ಲೋಕದ ಭಾಷೆ, ನಾನು ಹಾಗೆಲ್ಲ. ಪ್ರಿಯರೇ, ನಾವು ಲೋಕದಲ್ಲಿ ಇದ್ದೇವೆ ಈಗ, ಆದರೂ ನಾವು ಲೋಕದವರಲ್ಲ. ಲೋಕದ ನಡವಳಿಕೆಯಿಂದ ನಡೆಯುವುದಲ್ಲ, ನಾವು ಲೋಕದ ಆಚಾರ ವಿಷಯದಲ್ಲಿ ನಾವು ಸೇರುವುದಲ್ಲ. ಅದು ಮಾಡ್ಬೋದು, ಇದು ಮಾಡ್ಬೋದು, ಅದು ಮಾಡಿದ್ರೆ ಹಾಗೆ ಆಗ್ತದೆ, ಹಾಗೆ ಅಲ್ಲ. ಹೀಗೆ ಮಾಡಬೇಕು, ಅದು ಮಾಡಬೇಕು, ಹಾಗೆ ಮಾಡಿದರೆ ಹೀಗೆ ಆಗ್ತದೆ, ಆ ಸಂಪ್ರದಾಯ ಈ ಸಂಪ್ರದಾಯ ಅಲ್ಲ, ಹಾಗೆ ಅಲ್ಲ. ನಾವು ಪ್ರತ್ಯೇಕ ಜನಾಂಗವಾಗಿದ್ದೇವೆ, ನಾವು ಪ್ರತ್ಯೇಕ. ನೀವು ಸತ್ಯವೇದನ ಓದಿರಿ, ನಾವು ಪ್ರತ್ಯೇಕವಾಗಿದ್ದೇವೆ. ನೀವು ಸ್ಪೆಷಲ್ ಆಗಿದ್ದೀರಿ ದೇವರ ದೃಷ್ಟಿಯಲ್ಲಿ, ನೀವು ಅಮೂಲ್ಯರಾಗಿದ್ದೀರಿ ದೇವರ ದೃಷ್ಟಿಯಲ್ಲಿ. ಅವರ ಆರಾಧನೆ ಬೇಕು ದೇವರಿಗೆ. ತಂದೆ ಮಗನ ಅನನ್ಯತೆಯಲ್ಲಿ ಇರಬೇಕು. ಆ ತಂದೆ ಮಗನ ತಿಳುಕೊಂಡವರಾಗಿ ನೀವು ಆರಾಧನೆ ಮಾಡಬೇಕೆಂದು ದೇವರು ಬಯಸ್ತಾನೆ. ಮನಪೂರ್ವಕವಾಗಿ ಆರಾಧನೆ ಮಾಡಬೇಕೆಂದು ದೇವರು ಬಯಸ್ತಾನೆ. ಹೀಗಿರಲಾಗಿ ದೇವರ ಚಿತ್ತಾನುಸಾರವಾದದ್ದು, ನೋಡಿ, ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಏನು? ನಿಮ್ಮಲ್ಲಿ ದಿ ಬೆಸ್ಟ್ ಒಂದು ದೇವರಿಗೆ ಕೊಡಬೇಕು. ಎಂಥದ್ದು? ವಸ್ತಲ್ಲ, ನಿಮ್ಮ ವಸ್ತು ದೇವರಿಗೆ ಬೇಡ, ನಿಮ್ಮ ಹಣ ದೇವರಿಗೆ ಬೇಡ,
ನೀವು ಏನು ಅಮೂಲ್ಯವಾದ ಸಂಗತಿ ಈ ಲೋಕದ ದೇವರಿಗೆ ಬೇಡ, ಅದು ದೇವರಿಂದಲೇ ಬಂದದ್ದು, ದೇವರೇ ಕೊಟ್ಟದ್ದು ನಿಮಗೆ. ನಿಮ್ಮ ದಿ ಬೆಸ್ಟ್ ಅಂದರೆ ನಿಮ್ಮ ಹೃದಯಪೂರ್ವಕವಾಗಿ, ನಿಮ್ಮ ಹೃದಯವೇ ದೇವರಿಗೆ ಬೇಕು, ನಿಮ್ಮ ಹೃದಯ ದೇವರಿಗೆ ಬೇಕು. ಹೃದಯಪೂರ್ವಕವಾಗಿ ದೇವರಿಗೆ ನೀವು ಸ್ತುತಿಪದ ಮಾಡಿರಿ, ಆರಾಧಿಸಿರಿ, ಯಜ್ಞವನ್ನು ಸಮರ್ಪಣೆ ಮಾಡಿರಿ ಎಂದು ದೇವರು ಹೇಳ್ತಾನೆ. ದಿ ಬೆಸ್ಟ್, ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಅಮೂಲ್ಯವಾದದನ್ನು ಅಂದರೆ ಉತ್ತಮವಾದದನ್ನು, ಮೆಚ್ಚುಗೆ ಆದದನ್ನು ಹೇಳಿದೆ. ಉತ್ತಮವಾದದ್ದು, ಮೆಚ್ಚುಗೆ ಆದ ದೇವರಿಗೆ ಕೂಡ ನೀವು ನಿಮ್ಮ ಹೃದಯದಿಂದ ಆರಾಧನೆ ಮಾಡಿರಿ. ಹೃದಯಪೂರ್ವಕವಾಗಿ ದೇವರನ್ನು ಆರಾಧನೆ ಮಾಡಿ, ಆ ಹೃದಯಪೂರ್ವಕ ಆತ್ಮನಿಂದ ತುಂಬಿ ನೀವು ಹೃದಯಪೂರ್ವಕ ಆರಾಧನೆ ಮಾಡುವಾಗ ನಿಮ್ಮ ಯಜ್ಞವನ್ನು ದೇವರು ಸ್ವೀಕಾರ ಮಾಡ್ತಾನೆ, ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೆಚ್ಚುಗೆ ಆದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿಕೊಳ್ಳಿರಿ. ಯಾವುದು ವಿವೇಚಿಸಿ ನೀವು ತಿಳಿಕೊಳ್ಳಿರಿ. ನಾವು ಹೊಸತ್ತಾಗಿ ಹುಟ್ಟಬೇಕು. ಹೊಸತ್ತಾಗಿ ಹುಟ್ಟದಿದ್ದರೆ ಪರಲೋಕಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಕೋದೇಮನ ರಾತ್ರಿ ಹೊತ್ತಲ್ಲಿ ಯೇಸು ಅಲ್ಲಿ ಬರ್ತಾನೆ, ಏಕೆಂದರೆ ಅವನು ಪರಿಚಯವನು. ಅಲ್ಲಿ 2 ಗ್ರೂಪ್ ಇತ್ತು, ಒಂದು ಸದ್ದುಕಾಯರು, ಒಂದು ಪರಿಚಯವರು ಏನು ಸತ್ತವರಿಗೆ ಪುನರುತ್ಥಾನ ಉಂಟೆಂದು ಅವರು ನಂಬುತ್ತಿದ್ದರು. ಸದ್ದುಕಾಯರು ನಂಬುತ್ತಿರಲಿಲ್ಲ, ಪುನರುತ್ಥಾನ ಇಲ್ಲ, ಸತ್ತವರು ಆಯಿತು, ಈ ಲೋಕದಲ್ಲಿ ಬರುವುದು, ಚಿನ್ನುವುದು, ಕುಡಿಯುವುದು, ಸಾಯುವುದು, ಮತ್ತೆ ಪುನರುತ್ಥಾನ ಇಲ್ಲ, ಆ ರೀತಿ ಅವರು ನಂಬುತ್ತಿದ್ದರು. ಆದರೆ ಪರಿಚಯವರು ಪುನರುತ್ಥಾನ ಉಂಟೆಂದು ನಂಬುತ್ತಿದ್ದರು. ಆದರೆ ಇವನಿಗೆ ಒಂದು ಕನ್ಫ್ಯೂಷನ್. ಅವರೊಟ್ಟು ಕೂಡ ಈ ಸತ್ಯವೇದ ಉಂಟು, ಸದ್ದುಕಾಯರು ಓದ್ತಾರೆ, ಇವರು ಕೂಡ ಓದ್ತಾರೆ, ಆದರೆ ಇವರಿಗೆ ಅರ್ಥ ಆಗಿದೆ, ಇವನಿಗೆ ಕನ್ಫ್ಯೂಸ್ ಆಯಿತು. ಅದಕ್ಕೆ ಸರ ರಾತ್ರಿ ಹೊತ್ತಲ್ಲಿ ಬರ್ತಾನೆ. ಇವತ್ತು ಎಷ್ಟೋ ಮಂದಿ ಕನ್ಫ್ಯೂಸ್ ಆಗಿದ್ದಾರೆ, ಎಷ್ಟೋ ಮಂದಿ ಚಂಚಲ ಆಗಿದ್ದಾರೆ. ಇದು ಸತ್ಯವಾ, ಅದು ಸತ್ಯವಾ, ಇದು ಸತ್ಯವಾ, ಇದು ಸತ್ಯವಾ, ಇದು ಸತ್ಯ, ಕನ್ಫ್ಯೂಷನ್ ಇದ್ದಲ್ಲಿದ್ದಾರೆ. ಬೇರೆ ಬೇರೆ ಕನ್ಫ್ಯೂಷನಲ್ಲಿ ನಡೀತಾ ಇದ್ದಾರೆ. ನಿಕೋದೇಮ ಅದೇ ರೀತಿಯಲ್ಲಿದ್ದು ಕೊನೆಗೆ ಅವನು ಒಂದು ನಿರ್ಧಾರ ಮಾಡಿದ, ಹಗಲಿಗೆ ಬೇಡ ಹೋಗೋದು. ಹಗಲಿಗೆ ಹೋದರೆ ಎಲ್ಲರೂ ನೋಡ್ತಾರೆ, ಎಲ್ಲರೂ ನೋಡಿ ನನಗೆ ಸಭೆಯಿಂದ ಹೊರಗೆ ಆಗ್ಬೋದು, ನನ್ನ ಧರ್ಮದಿಂದ ನನಗೆ ಹೊರಗೆ ಆಗ್ಬೋದು, ನನ್ನ ಕುಟುಂಬದಿಂದ ನನಗೆ ಹೊರಗೆ ಆಗ್ಬೋದು ಎಂದು ಎಣಿಸಿ ಆತನು ರಾತ್ರಿ ಹೊತ್ತಲ್ಲಿ ಬರ್ತಾನಂತೆ. ಅವನು ರಾತ್ರಿಯಲ್ಲಿ ಬಂದು ಯೇಸು ಒಳ್ಳೆಯ ಬೋಧಕನೇ ಹೇಳ್ತಾನೆ. ಮೊದಲು ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು? ನೋಡಿ, ಅವನಿಗೆ ಗೊತ್ತಿಲ್ಲ. ಇವತ್ತು ಎಷ್ಟು ಜನರಿದ್ದಾರೆ, ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದ್ರೆ ಏನು ಮಾಡಬೇಕು ಎಂದು ಗೊತ್ತಿಲ್ಲ, ಯಾವ ಮಾರ್ಗದಲ್ಲಿ ನಡೆಯಬೇಕು ನಾವು ಗೊತ್ತಿಲ್ಲ, ಕನ್ಫ್ಯೂಷನ್. ಆ ಮಾರ್ಗ ಸರಿಯಾ, ಈ ಮಾರ್ಗ ಸರಿಯಾ, ಎಷ್ಟು ಕನ್ಫ್ಯೂಷನಲ್ಲಿದ್ದಾನೆ. ಯೇಸು ಹೇಳ್ತಾನೆ, ನಾನೇ ಮಾರ್ಗ, ಬೇರೆ ಮಾರ್ಗ ಇಲ್ಲ, ಬೇರೆ ದಾರಿ ಇಲ್ಲ. ನನ್ನಲ್ಲಿ ನಾನು ದಾರಿ ಕೂಡ, ನಾನು ಜೀವ ಕೂಡ, ನಾನು ಸತ್ಯ ಕೂಡ. ಅದಕ್ಕೆ ಥರ ಆತನಿಗೆ ಹೇಳ್ತಾ ಇದ್ದಾನೆ, ನೀನು ಹೊಸತಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ, ದೇವರ ಶಬ್ದವನ್ನು ಕೇಳಲಿಕ್ಕೆ ಆಗುವುದಿಲ್ಲ, ನಿನಗೆ ಕಾಣಲಿಕ್ಕೆ ಆಗುವುದಿಲ್ಲ. ನೀನು ಹೊಸತಾಗಿ ಹುಟ್ಟಬೇಕು. ಇವತ್ತು ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ನಿಕೋದೇಮನ ಹಾಗೆ, ಎಷ್ಟೋ ಜನರಿದ್ದಾರೆ. ಏಕೆಂದರೆ ಅವರಿಗೆ ದೇವರ ರಾಜ್ಯದ ವಿಷಯದಲ್ಲಿ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರು ಕನ್ಫ್ಯೂಷನಲ್ಲಿದ್ದಾರೆ. ನಿಕೋದೇಮ ಕನ್ಫ್ಯೂಷನಲ್ಲಿ ಇದ್ದ, ಅವನಿಗೆ ಗೊತ್ತಿರಲಿಲ್ಲ. ಅವನು ಪುನಃ ಅಲ್ಲಿ ಹೇಳ್ತಾ ಇದ್ದಾನೆ, ಯೇಸುಗೆ ಹೇಳ್ತಾನೆ, ಹೇಗೆ ಯಾವ ರೀತಿ ಇದು, ಏನು ಪರಲೋಕಕ್ಕೆ ಕಾಣಲಿಕ್ಕೆ ಆಗುವುದಿಲ್ಲ ಅಂತ ಅರ್ಥ ಏನು? ಅವನು ಮನಸ್ಸಲ್ಲಿ ಹೇಳುದು, ನೀನು ಹೊಸತ್ತಾಗಿ ಹುಟ್ಟಬೇಕು. ಹೇಗೆ ಹೊಸತ್ತಾಗಿ ಹುಟ್ಟುವುದು ನಾನು? ಹೇಗೆ? ನಾನು ಇಷ್ಟು ಏಜ್ ಆಗಿದೆ, ನನ್ನದು ಇಷ್ಟು ಪ್ರಾಯ ಆಗಿದೆ, ನನಗೆ ಇಷ್ಟು ಪ್ರಾಯ ಆಗಿದೆ, ಇಷ್ಟೇ ಹೇಳ್ತಿದ್ದೆ. ಅವನಿಗೆ 80 ವರ್ಷ ಆಗ್ಬೋದು. ಹಾಗೆ ನಾನು ಪುನಃ ತಾಯಿಯ ಹೊಟ್ಟೆ ಒಳಗೆ ಹೋಗಿ ಪುನಃ ಬರಲಿಕ್ಕೆ ಆಗ್ತದ? ನೋಡಿ, ಆಲೋಚನೆ, ಲೋಕದ ಆಲೋಚನೆ, ಈ ಲೋಕದ ನಡವಳಿಕೆ ಆಲೋಚನೆ ಅರ್ಥ ಆಗಿಲ್ಲ. ಯೇಸು ಪುನಃ ಒಂದು ಮಾತು ಹೇಳ್ತಾ ಇದ್ದಾನೆ ಅವನಿಗೆ, ನೀನು ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ನೀನು ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ನಿನಗೆ ಸತ್ಯವಾಗಿ ಹೇಳ್ತಾನೆ ಎಂದು ಹೇಳ್ತಾನೆ. ಥ್ರೂಲಿ ಹೇಳ್ತಾನೆ, ಥ್ರೂಲಿ ಹೇಳ್ತಾನೆ ಎಂದು ಹೇಳ್ತಾನೆ. ಸತ್ಯವಾಗಿ ನಿನಗೆ ಹೇಳ್ತೇನೆ, ನಾನು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಹೇಳ್ತಾನೆ. ಹೊಸತ್ತಾಗಿ ಹುಟ್ಟಬೇಕು, ನೂತನ ಸೃಷ್ಟಿ ಆಗಬೇಕು, ನೀನು ನೂತನ ಮನಸ್ಸನ್ನು ಹೊಂದಬೇಕು ಎಂದು ಹೇಳ್ತಾನೆ. ಎಲ್ಲಿ? ಈ ಶರೀರದಲ್ಲಿ ಅಲ್ಲ, ಆತ್ಮದಲ್ಲಿ ನಾವು ಹೊಸತ್ತಾಗಿ ಹುಟ್ಟಬೇಕು. ನೀನು ಹೊಸತಾಗಿ ಯೇಸುಗೆ ಸ್ವಂತ ರಕ್ಷಕನ್ನು ಸ್ವೀಕಾರ ಮಾಡುವಾಗ ಆತ್ಮದಲ್ಲಿ ನಿನಗೆ ಏನು ಫೀಲಿಂಗ್ ಆಗಲಿಕ್ಕಿಲ್ಲ, ಆದರೆ ದೊಡ್ಡ ಕಾರ್ಯ ಒಳಗಾಗ್ತದೆ.
ದೊಡ್ಡ ಕಾರ್ಯ ನಿನ್ನ ಆತ್ಮದಲ್ಲಿ ಒಂದು ದೊಡ್ಡ ಸಂಗತಿ ಆಗ್ತದೆ. ಆಗ ನಿನಗೆ ನೀರು ಬೇಕು. ಯಾವ ನೀರು? ಮೈ ಕೊಳೆ ತೆಗೆದ ನೀರಲ್ಲ, ಈ ಕೊಳೆ ತೆಗೆದುವ ನೀರಲ್ಲ, ಅದು ಒಂದು ಸಾಕ್ಷಿಯಾಗಿ ವಿಧೇಯತ್ವೇ. ಇವತ್ತು ಎಷ್ಟು ಜನ ಆತ್ಮನೆಲ್ಲ ಹುಟ್ಟಿದ್ದಾರೆ, ಆದರೆ ದೇವರ ವಾಕ್ಯಕ್ಕೆ ವಿಧೇಯ ಇಲ್ಲ. ನೀರಿನಲ್ಲಿ ಹುಟ್ಟಲಿಲ್ಲ, ನೀರಿನಲ್ಲಿ ದೀಕ್ಷಾಸ್ನಾನ ತಗೊಳ್ಳೋದಿಲ್ಲ. ಏಕೆಂದರೆ ನಾನು ಹುಟ್ಟಿದ್ದೇನೆ, ಆತ್ಮದಲ್ಲಿ ಹುಟ್ಟಿದ್ದೇನೆ, ಸಾಕು ಅಷ್ಟೇ. ಆದರೆ ಇದು ಬೇಡ. ಕೆಲವರಿಗೆ ಧರ್ಮದಲ್ಲಿದ್ದರೆ ನಮಗೆ ಚಿಕ್ಕದಿಂದ ಆಗಿದೆ, ಇದು ಚಿಕ್ಕದಿಂದ ನಮಗೆ ಆಗಿ ಹೋಗಿದೆ. ಹಾಗಲ್ಲ, ಯೇಸುಗೂ ಕೂಡ ಚಿಕ್ಕದಿಂದ ಆಗಿದೆ. ತನ್ನ ಧರ್ಮದ ಪ್ರಕಾರ ಯೇಸುಗೆ ಆಗಿದೆ. ಅದು ಯೇಸುಗೆ ದೇವಾಲಯಕ್ಕೆ ಕೊಂಡೋಗಿದ್ದಾರೆ, ಸುನ್ನತಿ ಮಾಡಿದ್ದಾರೆ, ಯೇಸುಗೆ ಡೆಡಿಕೇಶನ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಯೇಸುಗೆ. ಆದರೆ ಹಾಗೆಲ್ಲ ಯೇಸು ಬಂದು ಮುಳುಗಿ ದೀಕ್ಷಾಸ್ನಾನ ತಗೊಂಡ. ಇವತ್ತು ಎಷ್ಟು ಜನರಿದ್ದಾರೆ ಈ ರೀತಿ ಜೀವಿಸ್ತಾ ಇದ್ದಾರೆ. ದೇವರ ವಾಕ್ಯ, ಒಂದು ಚಿಕ್ಕನ ವಾಕ್ಯವನ್ನು ಮುರಿದರೆ, ಯೇಸು ಹೇಳ್ತಾನೆ, ಒಂದು ಬೇರೆಯವರಿಗೆ ಕೂಡ ಚಿಕ್ಕ ವಾಕ್ಯ ಮುರಿಲಿಕ್ಕೆ ನೀನು ಅವನಿಗೆ ಸಹಾಯ ಮಾಡಿದರೆ ಅವನ ಕುತ್ತಿಗೆಗೆ ಕಲ್ಲು ಕಟ್ಟಿ ಅವನಿಗೆ ನೀರಿನಲ್ಲಿ ಹಾಕಿ ಅಂತ ಹೇಳ್ತಾನೆ. ಅದಕ್ಕೆ ಚಿಕ್ಕ ದೇವರ ಆಜ್ಞೆ ನಾವು ಮೀರಬಾರದು. ಇದು ಒಂದು ನಿಮಗೆ ತೋರಿಬೋದು, ಒಂದು ಚಿಕ್ಕ ಇದೇನು, ಇದರಲ್ಲಿ ಏನುಂಟು ಇದರಲ್ಲಿ ಅಲ್ಲ, ಹಾಗೆ ಅಲ್ಲ. ಇದು ಚಿಕ್ಕದಲ್ಲೂ ನಮಗೆ ಭಾವಿಸ್ತದೆ, ಅದಲ್ಲ, ಹಾಗೆ ಅಲ್ಲ. ಅದು ನಾವು ದೇವರ ವಾಕ್ಯಕ್ಕೆ ವಿಧೇಯ ಆಗುವುದು, ನಾವು ತಮ್ಮನ್ನು ತಗ್ಗಿಸಿಕೊಳ್ಳುವುದು, ದೇವರ ಮುಂದೆ ತಗ್ಗಿಸಿಕೊಳ್ಳುವುದು. ಆತ್ಮದಲ್ಲಿ ಹುಟ್ಟಬಹುದು ನೀನು, ಆದರೆ ದೇವರ ವಾಕ್ಯಕ್ಕೆ ನೀನು ವಿಧೇಯನಾಗಲಿಲ್ಲ. ವಿಧೇಯತೆ ವೆರಿ ಇಂಪಾರ್ಟೆಂಟು. ತಂದೆಯಾದ ದೇವರು ಯೇಸುಗೆ ಕಳಿಸಿದನು, ಆತನ ವಿಧೇಯನಾದನು. ದೇವರ ವಾಕ್ಯ ಹೇಳ್ತಿದೆ, ಎಲ್ಲ ವಿಷಯದಲ್ಲಿ ವಿಧೇಯನಾದನು ಆತನು, ಎಲ್ಲ ಭಾಗದಲ್ಲಿ ವಿಧೇಯನಾದನು. ದೀಕ್ಷಾಸ್ನಾನ ತಗೊಳ್ಳಿ ಕೂಡ ಒಂದು ಕಾರಣ ಉಂಟು. ಅದಕ್ಕೆ ವಿಧೇಯನಾದನು ಆತನು. ಅದಕ್ಕೆ ಪರಲೋಕ ತೆರೆಯಲ್ಪಟ್ಟಿತು. ಯೇಸು ದೀಕ್ಷಾಸ್ನಾನ ತಗೊಂಡೊಳ್ಳೆ ಪರಲೋಕ ತೆರೆಯಿತು. ಇವನನ್ನು ಪ್ರಿಯ ಮಗನಾಗಿದ್ದಾನೆ, ಇವನ ಮಾತನ್ನು ನೀವು ಕೇಳಿರಿ, ಇವನ ಮಾತು ಕೇಳಿರಿ. ನೀವು ಇವತ್ತು ಯಾರ ಮಾತು ಕೇಳಬೇಕು? ನಾವು ಯೇಸುವಿನ ಮಾತನ್ನು ಕೇಳಬೇಕು. ಯೇಸುವಿನ ಮಾರ್ಗದಲ್ಲಿ ನಾವು ನಡೆಯಬೇಕು. ಯೇಸುವಿನ ಮೆಟ್ಟಲಲ್ಲಿ ನಾವು ಮೆಟ್ಟಿಟ್ಟು ಹೋಗಬೇಕು, ಮುಂದೆ ಹೋಗಬೇಕು. ಬೆಳಕು ಲೋಕದಲ್ಲಿ ಉಂಟು, ಈಗ ಉಂಟು. ಸಮಯ ಬರ್ಬೋದು, ಬೆಳಕು ಹೋಗ್ತದೆ, ಕತ್ತಲೆ ಬರ್ತದೆ ಲೋಕಕ್ಕೆ. ಯಾವ ಕತ್ತಲೆ? ಈ ಕತ್ತಲೆ ಅಲ್ಲ, ಆತ್ಮಿಕ ಕತ್ತಲೆ ಬರ್ತದೆ. ಬೆಳಕು ಇರುವಾಗಲೇ ನಾವು ನಡೆಯಬೇಕು. ಬೆಳಕಿರುವಾಗ ನಾವು ನಡೆಯಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ, ನೂತನ ಮನಸ್ಸು ಬೇಕು. ನೂತನ ಮನಸ್ಸಿಂದ ದೇವರಿಗೆ ಸ್ತುತಿ ಆರಾಧನೆ ಪದವನ್ನು ಹಾಡಬೇಕು. ಪದವಿ ನೋಡಬಾರ್ದು. ನಮ್ಮ ಪದವಿ ನೋಡಿದರೆ ಹೋಯಿತು. ನಾನು ಈ ಪದವಿಯನ್ನು ಹೇಗೆ ಆಗೋದು? ಹಾಗೆ ಅಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಉಂಟು, ಸತ್ಯವೇದ ಹೇಳ್ತಾ ಉಂಟು, ಈ ರೀತಿ ನೀನು ನಡೆಯಬೇಕು, ಈ ರೀತಿ ನೀನು ಇರಬೇಕು, ಈ ರೀತಿ ನೀನು ಇದ್ದರೆ ಈ ರೀತಿ ಆಗ್ತಿ ಎಂದು ಸತ್ಯವೇದ ಹೇಳ್ತಾ ಉಂಟು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ಹೇಳುವುದೇನೆಂದರೆ, ಯಾರು ತನ್ನ ಯೋಗಕ್ಕೆ ಮೀರಿ ತನ್ನನ್ನು ಬಾಯಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಒಬ್ಬೊಬ್ಬರಿಗೆ ದೇವರು ಒಂದೊಂದು ರೀತಿಯಲ್ಲಿ ಆರಿಸ್ತಾನೆ. ಬೇರೆ ಬೇರೆ ರೀತಿಯಲ್ಲಿ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಅದು ನಾವು ಉಪಯೋಗ ಮಾಡಬೇಕೆಂದು ದೇವರು ಬಯಸ್ತಾನೆ. ನಾವು ಉಪಯೋಗ ಮಾಡಬೇಕು, ನಾವು ಈ ಲೋಕದಲ್ಲಿ ಉಪಯೋಗ ಮಾಡಬೇಕೆಂದು ದೇವರು ಬಯಸ್ತಾನೆ. ಪ್ರಿಯರೇ, ನಿಮಗೆಲ್ಲರಿಗೆ ಆರಿಸ್ತಾನೆ ದೇವರು. ಕರೆದನೇ ಅಲ್ಲ, ಆತನು ಆರಿಸ್ತಾನೆ. ಕರೆದನು ಮತ್ತು ಆರಿಸ್ತನು. ಈಗ ಇನ್ನೊಂದು ವಾಕ್ಯವನ್ನು ನಾವು ತೆಗೆಯುವಲ್ಲಿ ಇಬ್ರಿಯ 4ರಲ್ಲಿ ನಾವು ತೆಗೆಯುವ. ಇಬ್ರಿಯ 4ರಲ್ಲಿ ನಮ್ಮ ಸತ್ಯವೇದದಲ್ಲಿ ತೆಗೆಯಿರಿ. ಇಬ್ರಿಯ 4ರಲ್ಲಿ 2 ಈ ರೀತಿ ದೇವರ ವಾಕ್ಯ ಈ ರೀತಿ ಉಂಟು. ಅವರಿಗೆ ಶುಭವರ್ತಮಾನ ಸಾರಣವಾಗದಂತೆ ನಮಗೂ ಸಾರಣವಾಯಿತು. ಇವತ್ತು ಶುಭ ಸಮಾಚಾರ ಇಡೀ ಲೋಕಕ್ಕೆ ಸಾರ್ತಾ ಉಂಟು. ಟಿವಿಯ ಮುಖಾಂತರ, ನೆಟ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ರೇಡಿಯೋ ಮುಖಾಂತರ, ಇವಂಜಲಿಸ್ಟ್ ಮುಖಾಂತರ ಇದು ಸಾರ್ತಾ ಉಂಟು. ಎಲ್ಲ ಕಡೆಯಲ್ಲಿ ಸಾರ್ತಾ ಉಂಟು. ಇಡೀ ಜಗತ್ತಿನ ಕೋಣೆಯಲ್ಲಿ ಸುವಾರ್ಥ ಸಾರ್ತಾ ಉಂಟು. ಈ ಶುಭ ಸಂದೇಶ ಸಾರಲ್ಪಟ್ಟಿದೆ.
ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂತು, ಸತ್ತು ಎದ್ದ ನಂತರ ಎದ್ದು ಪರಲೋಕ ಹೋದ ನಂತರ ಇದು ಶುಭ ಸಂದೇಶ ಸಾರ್ತಾ ಉಂಟು, ಸಾರ್ತಾ ಬಂದಿದ್ದಾರೆ. ಶುಭ ಸಂದೇಶ ಯೇಸು ಜೀವಂತ ಇರುವಾಗ ಆತನು ಒಬ್ಬನೇ ಸಾರ್ತಿದ್ದ. ಈಗ ಒಬ್ಬನಲ್ಲ, ಎಲ್ಲರ ಸಹೋದರು, ದೇವರ ಎಲ್ಲರ ಜವಾಬ್ದಾರಿ ಆಗಿದೆ. ಎಲ್ಲ ಜವಾಬ್ದಾರಿಯನ್ನು ಶುಭ ಸಂದೇಶವನ್ನು ಸಾರಲಿಕ್ಕೆ. ಅದಕ್ಕೆ ಸರಿ ಇಲ್ಲಿ ದೇವರ ವಾಕ್ಯಲ್ಲಿದೆ, ಅವರಿಗೆ ಶುಭ ವರ್ತಮಾನ ಸಾರಣವಾದಂತೆ ನಮಗೆ ಸಾರಣವಾಯಿತು, ಆದರೆ ಆ ಕಾಲದಲ್ಲಿ ಕೆಲವರು ನಂಬದೆ ಹೋದ ಕಾರಣ. ಎಷ್ಟೋ ಜನ ನಂಬಲಿಲ್ಲ ಶುಭ ಸಂದೇಶ. ಇದೇನು ಹೊಸ ಸಂಗತಿ, ಇದೇನು ನಾವು ಹೊಸತು ಕೇಳ್ತಾ ಇದ್ದೇವೆ. ಎಷ್ಟು ಜನ ನಂಬಲಿಲ್ಲ. ಅಲ್ಲಿ ದೇವರ ವಾಕ್ಯದೆ ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಿಲ್ಲ. ಎಷ್ಟೋ ಜನರಿಗೆ ವಾಕ್ಯದಿಂದ ಏನು ಪ್ರಯೋಜನ ಇಲ್ಲ, ಖಾಲಿ ಕೇಳುತ್ತಾರೆ ಬಿಡ್ತಾರೆ, ಕೇಳುತ್ತಾರೆ ಬಿಡ್ತಾರೆ. ಈಗ ಟಿ ವಿಯಲ್ಲಿ ವಾಕ್ಯ ಬರ್ತದೆ, ಕೇಳ್ತಾರೆ ಬಿಡ್ತಾರೆ. ಹಾಗೆ ಮಾಡಬಾರ್ದು. ಇದು ದೇವರ ವಾಕ್ಯ, ಇದರಲ್ಲಿ ಬಲ ಉಂಟು, ಇದರಲ್ಲಿ ಶಕ್ತಿ ಉಂಟು, ಇದರಲ್ಲಿ ಜೀವ ಉಂಟು. ಕೇಳಿದು ನಾವು ಹೃದಯದಲ್ಲಿ ಇಟ್ಟುಕೊಳ್ಬೇಕು, ನಾವು ಗಂಭೀರವಾಗಿ ಆ ವಾಕ್ಯವನ್ನು ತಗೊಳ್ಬೇಕು. ಅದು ನನ್ನ ವಿಷಯದಲ್ಲಿ ಏನಾದರೂ ಮಾತಾಡ್ತಾ ಉಂಟು, ನನ್ನ ವಿಷಯದಲ್ಲಿ ಏನಾದರೂ ಹೇಳ್ತಾ ಉಂಟು, ನನ್ನ ವೀಕ್ನೆಸ್ ವಿಷಯದಲ್ಲಿ ಏನಾದರೂ ಹೇಳ್ತಾ ಉಂಟು ಎಂದು ನಾವು ಬಯಸಿ ಅದು ಒಳಗೆ ತಗೊಳ್ಬೇಕು, ನಮ್ಮ ಒಳಗೆ ನಾವು ಇಡಬೇಕು ಎಂದು ದೇವರು ಬಯಸ್ತಾನೆ. ಪ್ರಿಯರೇ, ದೇವರು ಬಯಸಿ ಏನು ಬಯಸ್ತಾನೆ? ಪ್ರಯೋಜನವಾಗಿಲ್ಲ. ಆ ದೇವರ ಕೆಲಸಗಳು ಲೋಕದಿಂದ ಮುಗಿದು ಹೋಗಿ ಆತನು ವಿಶ್ರಾಂತಿಯು ಸಿದ್ಧವಾದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದನು. ಎಷ್ಟೋ ಜನರು ಸ್ವೀಕಾರ ಮಾಡಲಿಲ್ಲ. ಕ್ರಿಸ್ತನ ಬರಲಿಕ್ಕೆ ಆಯಿತು. ಈಗ ಕ್ರಿಸ್ತನು ಪುನಃ ಬರ್ತಾನೆ ಲೋಕಕ್ಕೆ. ಸುವಾರ್ಥ ಸಾರ್ಥ ಹೋಯಿತು. ಆದರೆ ಇವರು ಕೇಳಿದರು, ಬಿಟ್ಟರು. ಆದರೆ ಅವರಿಗೆ ಒಂದು ಪೈಸದ ಪ್ರಯೋಜನ ಆಗಲಿಲ್ಲ. ಅದು ಪ್ರಿಯರೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ನಿಮಗೆ ಪ್ರೀತಿ ಮಾಡ್ತಾನೆ. ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ದೇವರು ನಿಮ್ಮ ಹತ್ರ ಮಾತಾಡ್ತಾನೆ. ಇವತ್ತು ಈ ಲೋಕದ ಆಚಾರ ವಿಚಾರವನ್ನು ಬಿಟ್ಟು ನಾವು ದೇವರ ಮಾರ್ಗದಲ್ಲಿ ನಡೆಯುವ, ದೇವರು ಜೀವಿಸ್ಲಿಕ್ಕೆ ನಿಮಗೆ ಎಲ್ಲ ಬೇಕಾದ ಸಹಾಯ ಮಾಡ್ತಾನೆ. ಈ ಲೋಕದಲ್ಲಿ ಎಲ್ಲ ಸಹಾಯ ಒದಗಿಸುವ ಆತನು ಒದಗಿಸುವನು. ಯೆಹೋವ ಹೀರೆ, ಆತನು ಒದಗಿಸುವ ಆತನು. ಸಮಯಕ್ಕೆ ನಿನಗೆ ಏನು ಬೇಕು ಅದು ಒದಗಿಸ್ತಾನೆ ಆತನು. ಇದು ಸತ್ಯವಾಗಿದೆ. ನೀನು ನಂಬಿದರೆ ಸಾಕು, ಅದು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಪ್ರಿಯರೇ, ಯೇಸು ನಮ್ಮನ್ನು ಪ್ರೀತಿಸ್ತಾನೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರು ನಿನಗೆ ಸ್ತೋತ್ರ, ನಿನ್ನ ಕೃಪೆ ನಿನ್ನ ಕರುಣೆಗೆ ಸ್ತೋತ್ರ ಕರ್ತನೇ. ತಂದೆ, ನಿನ್ನ ಮಕ್ಕಳು ಕರ್ತನೇ ಈ ವಾಕ್ಯವನ್ನು ಕೇಳಿದರೆ ಕರ್ತನೇ, ಈ ವಾಕ್ಯ ವ್ಯರ್ಥವಾಗದೆ ಈ ವಾಕ್ಯದಿಂದ ಇವರಿಗೆ ಪ್ರಯೋಜನಕರ ಆಗಲಿ ಕರ್ತನೇ. ಇವರ ವಾಕ್ಯದಿಂದ ಇವರ ಜೀವಿತಕ್ಕೆ ಆಶೀರ್ವಾದವಾಗಲಿ ಕರ್ತನೇ. ಈ ವಾಕ್ಯದಿಂದ ಇವರಿಗೆ ಈ ಜೀವಿತದಲ್ಲಿ ನಡೆಯಲಿಕ್ಕೆ ಬಲ ಶಕ್ತಿ ನೀನು ಕೊಡಬೇಕೆಂದು ನಾನು ಪ್ರಾರ್ಥನೆ ಕರ್ತನೇ. ಆತ್ಮಿಕ ಜೀವಿತದಲ್ಲಿ ನಡೆಯಲಿಕ್ಕೆ, ಈ ಸ್ವಾಭಾವಿಕ ನಡೆಯಲಿಕ್ಕೆ ಬೇಕಾದ ಇವರಿಗೆ ಸಹಾಯ ಕೊಡಬೇಕಂತ ಪ್ರಾರ್ಥನೆ ಕರ್ತನೇ. ಎಲ್ಲ ಸಹಾಯ ಒದಗಿಸು ಕರ್ತನೇ. ಇವರ ಕೆಲಸ ಕಾರ್ಯದಲ್ಲಿ ಎಲ್ಲ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇವರಿಗೆ ಬಲ ನೀನು ಶಕ್ತಿ ಕೊಡಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಸರಿಯಾದ ಜ್ಞಾನ, ಸರಿಯಾದ ಬುದ್ಧಿ ಕೊಡಬೇಕಂತ ಪ್ರಾರ್ಥನೆ. ಒಳ್ಳೆ ಆರೋಗ್ಯ ಕೊಡಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಎಲ್ಲ ಅಡೆಗಳು, ಎಲ್ಲ ತಡೆಗಳು ಯೇಸು ನಾಮದಲ್ಲಿ ಅದು ಮುರಿಯಲ್ಪಡಲಿ ಕರ್ತನೆ. ಫ್ರೀ ಆಗಲಿ ಇವರು ಕರ್ತನೆ. ಸ್ವಾಮಿ, ಸತ್ಯ ಮಾರ್ಗದಲ್ಲಿ ಇವರು ನಡೆಯಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ನಿನ್ನ ಬೆಳಕಲ್ಲಿ ನಡೆಯಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ನಡೆಯಲಿಕ್ಕೆ ನಿನ್ನ ಸಹಾಯ ಬೇಕು ಕರ್ತನೆ. ಇವರಿಗೆ ಬಲಪಡಿಸು ಕರ್ತನೆ ಎಂದು ನಾನು ಪ್ರಾರ್ಥನೆ ಕರ್ತನೆ. ಸ್ವಾಮಿ, ಹೋಗುವಾಗ ಬರುವಾಗ ಕಾಪಾಡು, ಕೆಡುಕನಿಂದ ತಪ್ಪಿಸು, ನಿನ್ನ ಪರಿಶುದ್ಧ ರಕ್ತದ ಕೋಟೆ ಒಳಗಿಡು. ದೇವದೂತರಿಗೆ ಸಹಾಯ ಮಾಡಿ ಹಿಂದೆ ಮುಂದೆ ನಿಂತು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಕರ್ತನೆ. ಈ ಸಮಯದಲ್ಲಿ ಇವರ ಕೆಲಸ ಕಾರ್ಯಕ್ಕೆ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಕುಟುಂಬ ಜೀವಿತಕ್ಕೆ ಆಶೀರ್ವಾದ ಮಾಡ್ತೇನೆ. ಇವರ ವೈಯಕ್ತಿಕ ಜೀವಿತಕ್ಕೆ ನಾನು ಯೇಸು ನಾಮದಲ್ಲಿ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರು ಯೇಸು ನಾಮ ಆಶೀರ್ವಾದದಲ್ಲಿ ಇವರ ಕರ್ತನೆ ಬಿಸ್ನೆಸ್ ಕರ್ತನೆ, ಇವರ ವ್ಯವಸಾಯ ಏನುಂಟು ಅದಕ್ಕೆ ಆಶೀರ್ವಾದ ಮಾಡ್ತೇನೆ ಕರ್ತನೆ. ಇವರ ಆಶೀರ್ವಾದ ಹೊಂದಲಿಕ್ಕೆ ನನ್ನ ಪ್ರಾರ್ಥನೆ. ಈ ರೀತಿ ಕರ್ತನೆ ನಮ್ಮ ಪ್ರಾರ್ಥನೆ ನೀನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವಂಥದ್ದೇ. ಆಮೇಲೆ ಈ ಕಾರ್ಯಕ್ರಮ ನೋಡೋದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ನಿಮಗೆ ಸಂಪರ್ಕ ಮಾಡಬೇಕಾದ್ರೆ, ನಿಮಗೆ ಪ್ರಾರ್ಥನೆ ಬೇಕಾದರೆ ನಮಗೆ ಕರೆ ಮಾಡ್ಬೋದು. ಅಲ್ಲಿ ನಂಬರ್ ಬರ್ತದೆ, ಹೆಸರು ಬರ್ತದೆ. ನೀವು ಕರೆ ಮಾಡಿ ನಮಗೆ, ಮತ್ತು ನಿಮಗೆ ಆರಾಧನೆ ಬೇಕಾದರೂ ಕೂಡ ನಮಗೆ ಕರೆ ಮಾಡಿ, ನಾವು ಭಾನುವಾರ ದಿವಸ ಆರಾಧನೆ ನಿಮಗೆ ತಿಳಿಯಪಡಿಸ್ತೇವೆ. ಆಮೇನ್.